ಕಡಿಮೆ ಬಜೆಟ್ ಹಾ 2 ವೀಲರ್ ಬಜೆಟ್ ಓಕೆ ಸರ್ 65,000 ಕೊಟ್ಬಿಡ್ತೀವಿ ಸರ್ ಬರೀ 1.5 ಲಕ್ಷ ಕೊಟ್ಬಿಡ್ತೀನಿ ಸರ್ 1.5 ಲಕ್ಷಕ್ಕೆ 1.5 ಕೊಟ್ಬಿಡ್ತೀನಿ ಓಕೆ ಸ್ಯಾಂಟ್ರೋ ಆಟೋಮೆಟಿಕ್ ಅಲ್ಲಿಗೆ 25,000 ಡೌನ್ ಪೇಮೆಂಟ್ ಇದು ಶೋರೂಮ್ ಪ್ರೈಸ್ ಬಂದು ನಿಮಗೆ 11,25,000 ಇತ್ತು ಇದು CNG ಕಂಪ್ನಿಯಿಂದನೇ ಬಂದಿರುತ್ತೆ ವಾಕ್ಸ್ ವ್ಯಾಗನ್ ಗಾಡಿಗಳು ಹುಡುಕ್ತಾ ಇದ್ರೆ ಸೊ ನೀವು ತಮ್ಮದು ವೆಂಟೋ ಇರುತ್ತೆ ಪೋಲೋ 3 ಗಾಡಿಗಳಿರುತ್ತೆ LRT ಸುಜುಕಿ ಓಮಿನಿ ಅದು ಕೂಡ ಇದು 5 ಸೀಟರ್ ಸಂತೆ 2 ಆಲ್ಟೋ ಇರುತ್ತೆ 1 ಬೈ 1 ಡೀಟೇಲ್ ಸರ್ ಲೈನಲ್ಲಿ ಇರೋದೆಲ್ಲ ಆಟೋಮೆಟಿಕ್ ಓಕೆ ಆಟೋಮೆಟಿಕ್ ನಮ್ಮ ಹತ್ರ 10 ಗಾಡಿ ಇದಾವೆ ಓಕೆ 50,000 ಡೌನ್ ಪೇಮೆಂಟ್ ತರಬೇಕು ಡೌನ್ ಪೇಮೆಂಟ್ 50,000 ಡೌನ್ ಪೇಮೆಂಟ್ ಈಕೋ ಕೂಡ ಸಿಕ್ಬಿಡುತ್ತೆ ಲೋನ್ ಬೇಕು ಅನ್ನೋರಿಗೆ 6.5 ಲಕ್ಷ ಲೋನ್ ಆಗುತ್ತೆ ಸರ್ 35,000 ಡೌನ್ ಪೇಮೆಂಟ್ ಅಂದ್ರೆ 80,000 ಡೌನ್ ಪೇಮೆಂಟ್ ಬೇಕು ಓಕೆ ಅಲ್ಲಿಗೆ 45,000 ಡೌನ್ ಪೇಮೆಂಟ್ 45,000 ಡೌನ್ ಪೇಮೆಂಟ್ 45,000 ಡೌನ್ ಪೇಮೆಂಟ್ ಪಾರ್ಟ್ 1 ಅಲ್ಲಿ ಯಾವ ಗಾಡಿಗಳು ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ಅದಕ್ಕೆ ಮುಂಚೆ ಸರ್ VH ಕಾರ್ಸ್ ಅಡ್ರೆಸ್ ಹೇಳ್ಬಿಡಿ ಸರ್ ನಮ್ದು VH ಕಾರ್ಸ್ ಉಲ್ಲಾಳ್ ಮೇನ್ ರೋಡು ನಾಗರಬಾವಿ ನಿಯರೆಸ್ಟ್ ಮೈಸೂರು ರೋಡಿಗೆ ಹತ್ರ ಮಾಗಡಿ ರೋಡಿಗೆ ಹತ್ರ ಇದೆ ಈ ಕಡೆ ಯೂನಿವರ್ಸಿಟಿಗೆ ತುಂಬಾ ಹತ್ರ ಇದೆ ಏನಿದೆ ಸರ್ ಪ್ರೈಸ್ ಇದು ಸರ್ ಇದು ನಾವು ಫೈನಲ್ ಟು ಫೈನಲ್ 8.5 ಲಕ್ಷ ಕೊಡ್ತೀವಿ ಸರ್ 19 ಮಾಡಲು ಸಿಂಗಲ್ 85 PS CVT ಗೇರ್ ಬಾಕ್ಸ್ ಆಟೋಮೆಟಿಕ್ 15,85,000 ಬಂದರೆ ಗಾಡಿ ಕೊಡ್ತೀವಿ ಸರ್ ಮಾಡಲ್ ಸರ್ ಇದು ಸರ್ 2024 ಮಾಡಲ್ ಸರ್ ಲೋನ್ ಬೇಕು ಅನ್ನೋರಿಗೆ 6.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್ ಫೈನಲ್ ಟು ಫೈನಲ್ 6,30,000 ರೂಪಾಯಿ ಗಾಡಿ ಕೊಡ್ತೀವಿ ಸರ್ ಗೋವಾ ಎಲ್ಲ ರೌಂಡ್ ಹೊಡ್ಕೊಂಡು ಬರ್ಬೋದು 6.5 7 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಫಾಸ್ಟ್ ಆ್ಯಂಡ್ ಫ್ರೀ ವೆಹಿಕಲ್ಲು 6,75,000 ಗಾಡಿ ಕೊಡ್ತೀವಿ EX ಸರ್ ಇದು EX ಡೀಸೆಲ್ ವೆಹಿಕಲ್ ಸಿಂಗಲ್ 2022 ಮಾಡಲ್ ಸರ್ ಇದು ಓಕೆ ನೆಕ್ಸ್ಟ್ ಸರ್ ವಿತ್ ಸನ್ ರೂಫ್ ಹೋಂಡಾ ಸಿಟಿ ಫುಲ್ ಟಾಪ್ ಆ್ಯಂಡ್ ವರ್ಷನೇ ಬರುತ್ತೆ ಆಲ್ಮೋಸ್ಟ್ ಇದು ಓಕೆ ಸರ್ ಬರೀ 37,000 ಹೊಡಿದೆ 2021 ಮಾಡಲು ಓಕೆ ನೆಕ್ಸ್ಟ್ ಸರ್ ಯಾವ್ದು ತೋರಿಸೋಣ ಸರ್ ನೋಡಿ 3 ಎಟಿಗ ಇದೆ ಎಲ್ಲರೂ ಕೇಳುವಂತ ಗಾಡಿ ಫುಲ್ ಶೋರೂಮ್ ಇಷ್ಟ ಇದೆ 14 ಮಾಡಲ್ V ವರ್ಷನ್ ವೈಟ್ ಕಲರ್ ಸೊ ಆ ಗಾಡಿಗಳು ಬಿಟ್ಟು ಬೇರೆ ಯಾವ ಗಾಡಿಗಳು ಹುಡುಕ್ತಾ ಇದ್ರೆ ಅದು ಕೂಡ ಇಲ್ಲಿರುತ್ತೆ ಇಲ್ಲ ಈ ವಿಡಿಯೋ ನೋಡ್ತಿರೋರು ಪಾರ್ಟ್ 1 ಇರುವಂಥ ಗಾಡಿಗಳು ಬೇಕು ಅಂದ್ರೆ ಆ ವಿಡಿಯೋ ಕೂಡ ನೀವು ನೋಡ್ಬೋದು ಇವಾಗ ನಾವು ಮಾರುತಿ ಸುಜುಕಿ ಸ್ವಿಫ್ಟಿಂದ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ನೀವು ನೋಡ್ತಾ ಇರ್ಬೋದು ಅದು ಕೂಡ ನ್ಯೂ ಶೇಪ್ ಅಂದ್ರೆ ಆಪಲ್ ಶೇಪ್ ಅಂತ ಏನು ಹೇಳ್ತೀವಿ ಅದು KS01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಅಲೋವಿಲ್ಸ್ ಏರ್ ಬ್ಯಾಗು ABS ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಮಿರರ್ ಅಡ್ಜಸ್ಟ್ಮೆಂಟು ಬ್ಯಾಕ್ ವೈಫರ್ ಡಿಫಾಗರ್ ಪ್ರತಿಯೊಂದು ಕೂಡ ಇರುವಂಥ ಗಾಡಿ ಡೀಟೇಲ್ ಸರ್ ಇದು ಸರ್ 2020 ಮಾಡಲು ZXi ಪ್ಲಸ್ ಬಡನ್ ಸ್ಟಾರ್ಟ್ ಸರ್ ಇದು ಓಕೆ ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಸರ್ ಇದು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ 75,000 ಹೊಡಿದೆ ಓಕೆ 6.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀವಿ ಸರ್ 6.5 ಲಕ್ಷಕ್ಕೆ ಹೌದು ಫೈನಲ್ ಕೊಟ್ಟು ಲೋನ್ ಸರ್ ಎಷ್ಟವರೆಗೂ ಆಗ್ಬೋದು ಲೋನ್ ಬೇಕು ಅಂದ್ರೆ ನಿಮಗೆ 6,25,000 ಆಗುತ್ತೆ ಸರ್ ಓಕೆ ಅಲ್ಲಿಗೆ 25,000 ಡೌನ್ ಪೇಮೆಂಟ್ ಇಂದ ಸರ್ ಓಕೆ 25,000 ಡೌನ್ ಪೇಮೆಂಟಲ್ಲಿ ನಿಮಗೆ ವೈಟ್ ಕಲರ್ ಸ್ವಿಫ್ಟ್ ಕೂಡ ಸಿಗುತ್ತೆ ಅದು ಕೂಡ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಮತ್ತು ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಅದು ಲೋನ್ ಅಮೌಂಟ್ ಏನಿರುತ್ತೆ ಅದ್ರ ಡಿಪೆಂಡ್ ಆಗುತ್ತೆ ಮೈಲೇಜ್ ಅಂತ ಹೇಳೋದಾದ್ರೆ ನಿಮಗೆ ಗೊತ್ತಿವೆ ಎಲ್ಲನೂ ಕೂಡ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೊಂದು ಸ್ವಿಫ್ಟು ಅದು ಕೂಡ ರೆಡ್ ಕಲರೇ ಇದು ಕೂಡ ನ್ಯೂ ಶೇಪೇ ಅಂದರೆ ಆಪಲ್ ಶೇಪ್ ಅಂತ ಏನು ಹೇಳ್ತಾರೆ ಅದೇ ವೆಹಿಕಲ್ ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್ ಇದು CNG ಪೆಟ್ರೋಲ್ ಕಂಪ್ನಿಯಿಂದನೇ ಬಂದಿದೆ CNG ಪೆಟ್ರೋಲ್ 2023 ಮಾಡಲ್ ಸರ್ ಇದು ಓಕೆ ಓಡಿರೋದು 35,000 ಓಡಿದೆ ತುಂಬಾ ಚೆನ್ನಾಗಿದೆ 8.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀವಿ ಸರ್ ಇದು 8.5 ಲಕ್ಷಕ್ಕೆ 8.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀವಿ ಓಕೆ ಇದು ಶೋರೂಮ್ ಪ್ರೈಸ್ ಬಂದು ನಿಮಗೆ 11,25,000 ಇತ್ತು ಇದು CNG ಕಂಪ್ನಿಯಿಂದನೇ ಬಂದಿರುತ್ತೆ 8,50,000 ರೂಪಾಯಿ ಗಾಡಿ ಕೊಡ್ತೀವಿ ಲೋನ್ ಬೇಕು ಅನ್ನೋರಿಗೆ 8 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್ 50,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು ಓಕೆ 50,000 ಡೌನ್ ಪೇಮೆಂಟಲ್ಲಿ ಸೊ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ಸೊ ನೆಕ್ಸ್ಟ್ ವಾಕ್ಸ್ ವ್ಯಾಗನ್ ಗಾಡಿಗಳು ಹುಡುಕ್ತಾ ಇದ್ರೆ ಸೊ ನೀವು ನೋಡ್ತಾ ಇರ್ಬೋದು ವೆಂಟೋ ಇರುತ್ತೆ ಪೋಲೋ 3 ಗಾಡಿಗಳಿರುತ್ತೆ ಎಲ್ಲನೂ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ ಈಗ ಪೋಲೋದ ಡೀಟೇಲ್ ತಿಳಿಸ್ಕೊಬಿಡೋಣ ಸರ್ ಅದು ಕೂಡ ರೆಡ್ ಕಲರು ಇದ್ರ ಬಗ್ಗೆ ಡೀಟೇಲ್ ಅದು ಕೂಡ ಐಲೇನು ಫುಲ್ಲಿ ಟಾಪ್ ಆ್ಯಂಡು ಅಲೋವಿಲ್ಸ್ ಏರ್ ಬ್ಯಾಗ್ ABS ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕ್ರೂಸ್ ಕಂಟ್ರೋಲು ಏರ್ ಮತ್ತು ಬ್ಯಾಕ್ ವೈಫರ್ ಡಿಫಾಗರ್ ಈಗ ಪ್ರತಿಯೊಂದು ಕೂಡ ಇರುವಂಥ ವೆಹಿಕಲ್ ಸರ್ ಡೀಟೇಲ್ ಇದು ಸರ್ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು 98,000 ಇದೆ ಪೆಟ್ರೋಲ್ ಗಾಡಿ ಸರ್ ಇದು ಪೆಟ್ರೋಲ್ ವೇರಿಯಂಟ್ ಫುಲ್ಲಿ ಟಾಪ್ ಆ್ಯಂಡ್ ಸರ್ ಫೈನಲ್ ಟು ಫೈನಲ್ 4.5 ಹೇಳ್ತಾ ಇದೀವಿ 4,25,000 ಬಂದ್ರೆ ಕೊಟ್ಬಿಡ್ತೀವಿ ಸರ್ 4,25,000ಕ್ಕೆ 2014 ಮಾಡಲ್ ಪೋಲೋ ಅದು ಕೂಡ ಸಿಂಗಲ್ ಓನರ್ ಹೈಲ್ಯಾಂಡ್ ಟಾಪ್ ಆ್ಯಂಡ್ ಸರ್ ಲೋನ್ ಬೇಕು ಅನ್ನೋರಿಗೆ 4 ಲಕ್ಷ ಗಂಟ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಓಕೆ 25,000 ತಂದ್ರೆ ಸಾಕು 25,000 ಡೌನ್ ಪೇಮೆಂಟಲ್ಲಿ ಸೊ ನಿಮ್ಗೆ ಈ ಪೋಲೋ ಕೂಡ ಸಿಗುತ್ತೆ ಸೊ ನೆಕ್ಸ್ಟ್ ವೈಟ್ ಕಲರ್ ಪೋಲೋ ಇದು ಬಂದು ನಿಮಗೆ KS01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಕೂಡ ನಿಮಗೆ ಐಲೈನ್ ಪ್ಲಸ್ ಅದು ಕೂಡ ಮಾಡೆಲ್ ವೆಹಿಕಲ್ ಡೀಟೇಲ್ ಸರ್ ಇದು ಸರ್ 2019 ಮಾಡಲ್ ಸರ್ ಇದು ಬರೀ 51,000 ಓಡಿದೆ ಫುಲ್ಲಿ ಟಾಪ್ ಆ್ಯಂಡ್ ಪೆಟ್ರೋಲ್ ವೆಹಿಕಲ್ ಸರ್ ಪೆಟ್ರೋಲ್ ವೇರಿಯಂಟ್ ಓಕೆ ಸರ್ 7,25,000 ಹೇಳ್ತಾ ಇದೀವಿ 6,85,000 ಬಂದ್ರೆ ಫೈನಲ್ ಕೊಟ್ಬಿಡ್ತೀವಿ ಸರ್ ಲೋನು ಸರ್ ಇದಕ್ಕೆ ಲೋನ್ ಬೇಕು ಅನ್ನೋರಿಗೆ 6.5 ಲಕ್ಷ ಲೋನ್ ಆಗುತ್ತೆ ಸರ್ 35,000 ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿನ ಸಿಗುತ್ತೆ 19 ಮಾಡಲ್ಸ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಅದು ಕೂಡ ಫುಲ್ಲಿ ಟಾಪ್ ಆ್ಯಂಡ್ ಐಲೈನ್ ಪ್ಲಸ್ ಅಂದರೆ ಈ ಗಾಡಿಗೆ ನಾವೇನು ಹೇಳ್ದೋ ಐಲೈನು ಸೇಮ್ ಫೀಚರ್ಸ್ ಬರುವಂಥದ್ದು ಅಂದರೆ ಏರ್ ಬ್ಯಾಗು ABS
ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಸೊ ಮತ್ತೊಂದು ವೈಟ್ ಕಲರ್ ಪೋಲೋ. ಸೊ ನೀವು ನೋಡ್ತಾ ಇರ್ಬೋದು. ಆದರೆ ಸ್ವಲ್ಪ ಜನಕ್ಕೆ ಮಾಡೆಲ್ ವೆಹಿಕಲ್ ಬೇಕು, ಡೀಸೆಲ್ ಬೇಕು ಅನ್ನೋರಿಗೆ. ಸರ್ ಡೀಟೇಲ್ ಇದು ಸರ್ ಡೀಸೆಲ್ ವೆಹಿಕಲ್ಲು ಹಾಂ ತುಂಬ ಚೆನ್ನಾಗಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ನಮ್ಮ ಹತ್ರ, ಎಲ್ಲ ಗಾಡಿಗೂ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ 18 ಮಾಡಲ್ ಸರ್ ಇದು. ಓಕೆ 18 ಮಾಡಲ್, ಸೆಕೆಂಡ್ ಓನರು, ಕಂಫರ್ಟ್ ಲೈನು, ಡೀಸೆಲ್ ವೇರಿಯಂಟ್. ಸರ್ 5.5 ಲಕ್ಷ ಫೈನಲ್ ಆಗುತ್ತೆ ಸರ್. 18 ಮಾಡಲ್ 5.5 ಲಕ್ಷ. 5.5 ಲಕ್ಷ ಕೊಟ್ಬಿಡ್ತೀವಿ ಸರ್. ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಲೋನ್ ಬೇಕು ಅನ್ನೋರಿಗೆ 5 ಲಕ್ಷ ಲೋನ್ ಆಗುತ್ತೆ, ಇಲ್ಲಾಂದ್ರೆ 5.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್. 50,000 ಕೊಡ್ಬೋದು, ಇಲ್ಲಾಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿನ ತೊಗೊಂಡೋಗ್ಬೋದು. ಓಕೆ. ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪೆಟ್ರೋಲ್ ಎಲ್ಲ ನೀವು 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬಂದು ಇಲ್ಲಿ 3 ಪೋಲೋ ಏನಿದೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಒಂದು ವೇಳೆ ಸರ್ ನನಗೆ ಹ್ಯಾಚ್ ಬ್ಯಾಕ್ ಬೇಡ, ಸೆಡನ್ ಬೇಕು ಅಂದರೆ ಸೊ ನೀವು ನೋಡ್ತಾ ಇರ್ಬೋದು ವೋಕ್ಸ್ವ್ಯಾಗನ್ ವೆಂಟೋ ಇರುತ್ತೆ. ಅದು ಕೂಡ TDI ಅಂದರೆ ಡೀಸೆಲ್ ಇಂಜಿನು, KS03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಕೂಡ ನೀವು ನೋಡ್ತಾ ಇರ್ಬೋದು. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇದು ಬಂದು ನಿಮಗೆ ಸೆಡನ್ ವೆಹಿಕಲ್. ಐಲೈನ್ ಅಲ್ಲ ಸರ್ ಇದುವೇ? ಸರ್ ಇದು ಐಲೈನು. ಓಕೆ. ಮಾಡಲು ಸರ್ ಇದು ಸರ್ 2011 ಮಾಡಲ್, ಸಿಂಗಲ್ ಓನರು ಗಾಡಿ, ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ ಸರ್ ಫೈನಲ್ ಟು ಫೈನಲ್ 3.5 ಲಕ್ಷಕ್ಕೆ ಆಗುತ್ತೆ ಸರ್ ಗಾಡಿ. 3.5 ಲಕ್ಷಕ್ಕೆ? ಹೌದು, ಫುಲ್ ಟಾಪ್ ಆ್ಯಂಡ್ ಡೀಸೆಲ್ ಗಾಡಿ. ಓಕೆ. ಮಾಡಲ್ ಯಾವ್ದಂದ್ರೆ ಇದು 2011 ಮಾಡಲ್ಲು, 85,000 ನೋಡಿದೆ. 85,000 ನೋಡಿದೆ. ಹೌದು. ಓಕೆ. ಸೊ ಯಾರಾದರೂ ಪೋಲೋ ಬೇಡ ಸರ್ ನನಗೆ ಸೆಡನ್ ಬೇಕು ಅನ್ನೋರಿಗೆ ಇದನ್ನು ಕೂಡ ನೀವು ಪ್ರಿಫರ್ ವೆಂಟೋ ಇದು. ಓಕೆ. ಅದು ಕೂಡ ವೋಕ್ಸ್ವ್ಯಾಗನ್ ವೆಂಟೋ. ಸೊ ನೀವು ನೋಡ್ತಾ ಇರ್ಬೋದು ಈಕೋ ಇರುತ್ತೆ, ಓಮಿನಿ ಇರುತ್ತೆ. ಎಲ್ಲನೂ ಕೂಡ 1 by 1 ಡೀಟೇಲ್ ತಿಳಿಸ್ಕೊಡ್ತೀನಿ. ಮಾರುತಿ ಸುಜುಕಿ ಓಮಿನಿ, ಅದು ಕೂಡ ಇದು 5 ಸೀಟರು. ಡೀಟೇಲ್ ಸರ್ 5 ಸೀಟರ್. ಹಾಂ 5 ಸೀಟರ್ ವೆಹಿಕಲ್. ಬರೀ ಓಡಿರೋದು 50,000 ಹೊಡಿದೆ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಮಾಡಲು 2012 ಮಾಡಲ್, ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಸರ್ ಸರ್ 2.5 ಲಕ್ಷ ಹೇಳ್ತಾ ಇದ್ದೀವಿ. 2,35,000 ಬಂದರೆ ಗಾಡಿ ಕೊಟ್ಬಿಡ್ತೀವಿ. 2,35,000. 35,000 ಸಿಂಗಲ್ ಓನರ್. ಓಡಿರೋದು ಜಿನೇನ್ 53,000 ಹೊಡಿದೆ ಅಷ್ಟೇ. ಓಕೆ. ಗಾಡಿ ಒರಿಜಿನಲ್ ಇದೆ, ಯಾವುದು ರೀಪೇಂಟ್ ಆಗಿಲ್ಲ, ಕಂಪ್ನಿಯಿಂದ ಬಂದಿರೋ ಪೇಂಟಲ್ಲಿ ಗಾಡಿ ಇದೆ. ಓಕೆ. ಲೋನು ಸರ್ ಇದಕ್ಕೆಲ್ಲ? ಸರ್ ಲೋನ್ ಬೇಕು ಅಂದರೆ 1 ಇಯರ್ಗೆ ಮಾಡ್ತಾರೆ, ಬಟ್ 1.5 ಲಕ್ಷ ಲೋನ್ ಆಗ ಸರ್ ಅಷ್ಟೇ. 1 ಇಯರ್ ಡ್ಯೂರೇಷನ್. ಹೌದು. 80,000 ಡೌನ್ ಪೇಮೆಂಟ್ ಬೇಕು. ಓಕೆ. ಸೊ ನೆಕ್ಸ್ಟ್ ಸರ್ ಆಲ್ಟೋಗಳ ಸಂತೆ. 2 ಆಲ್ಟೋ ಇರುತ್ತೆ. 1 by 1 ಡೀಟೇಲ್. ಸರ್ ಲೈನಲ್ಲಿ ಇರೋದೆಲ್ಲ ಆಟೋಮೆಟಿಕ್. ಓಕೆ. ಆಟೋಮೆಟಿಕ್ ನಮ್ಮ ಹತ್ರ 10 ಗಾಡಿ ಇದಾವೆ. ಆಟೋಮೆಟಿಕ್ 10 ಗಾಡಿ ಇದೆ. 10 ಗಾಡಿ ಇದೆ ಆಟೋಮೆಟಿಕ್. ಓಕೆ. ಯಾವ್ದು ಬೇಕಾದ್ರೂ ತೊಗೊಬೋದು. ಹಾಂ ಚಿಕ್ಕದ್ರಿಂದ ದೊಡ್ಡದ ಗಂಟನೂ ಐತೆ. ಓಕೆ. ಹಾಗಾದ್ರೆ ಇದು ಕೂಡ ಆಟೋಮೆಟಿಕ್? ಇದೆರಡು ಆಟೋಮೆಟಿಕ್ ಸರ್. ಓಕೆ. ಆಲ್ಟೋ 2 ಕೂಡ ಆಟೋಮೆಟಿಕ್. ಡೀಟೇಲ್ ಹೇಳಿ ಸರ್ ಆಗಿರೋದು. ಸರ್ ಇದು 16 ಮಾಡಲು, ಇದು 15 ಮಾಡಲು. 16, 15, 16, 15. ಓಕೆ. ಓನರು ಸರ್ ಇದು ಸಿಂಗಲ್ ಓನರ್, ಇದು ಸಿಂಗಲ್ ಓನರ್. ಅದೆಷ್ಟು ಓಡಿದೆ, ಇದೆಷ್ಟು ಓಡಿದೆ? ಸರ್ ಇದು 50,000 ಓಡಿದೆ, ಇದು ಬರೀ 18,000 ಓಡಿದೆ. ಅದ್ರದ್ದು ಪ್ರೈಸ್ ಎಷ್ಟು, ಇದ್ರದ್ದು ಪ್ರೈಸ್ ಎಷ್ಟಾಗ್ರೆ? ಸರ್ ಇದು 3,60,000, ಇದು 3.5 ಲಕ್ಷ ಅಷ್ಟೇ. 10,000 ಜಾಸ್ತಿ, 10,000 ಕಮ್ಮಿ. 360, 350. 350. ಲೋನ್ ಎಷ್ಟಕ್ಕಾಗುತ್ತೆ ಹಾಗಾದ್ರೆ ಎರಡಕ್ಕೂ? ಸರ್ ಲೋನು 3 ಲಕ್ಷ ಲೋನ್ ಆಗುತ್ತೆ ಸರ್. ಅಲ್ಲಿಗೆ ಅದು 50,000 ಡೌನ್ ಪೇಮೆಂಟ್, ಒಂದು 60,000 ಡೌನ್ ಪೇಮೆಂಟ್. ಓಕೆ. ಅದು ಕೂಡ ಮಾರುತಿ ಸುಜುಕಿ ಆಲ್ಟೋ. ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಕೂಡ ಆಟೋಮೆಟಿಕ್ ಇದ್ರೂ ಕೂಡ. ಮತ್ತು ನಿಮಗೆ ಆಲ್ರೆಡಿ ನಾವು ತಿಳಿಸ್ಕೊಟ್ಟಿದ್ವಿ, ಡೌನ್ ಪೇಮೆಂಟ್ ಕಡಿಮೆ ಡೌನ್ ಪೇಮೆಂಟಲ್ಲಿ ಸಿಗುತ್ತೆ. ಮೇಂಟೆನೆನ್ಸ್ ಫ್ರೀ ಅಂತಲೇ ಹೇಳ್ಬೋದು. ಆಲ್ಟೋ ಬಗ್ಗೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ತುಂಬ ಹೇಳುವಂಥ ನೆಸೆಸಿಟಿ ಇರೋದಿಲ್ಲ. ಸೊ ನೆಕ್ಸ್ಟ್ ಸರ್ ಗ್ರ್ಯಾಂಡ್ i10. ಇದು ಕೂಡ ಆಟೋಮೆಟಿಕ್ಕೆ? ಇದು ಸಿಂಗಲ್ ಓನರ್ ಸರ್. ಆಟೋಮೆಟಿಕ್. ಹೌದು ಆಟೋಮೆಟಿಕ್. ಓಕೆ. ಮಾಡೋದು ಇದು ಆಸ್ಟಾ ಸರ್. ಆಸ್ಟಾ ಆಪ್ಷನಲ್ ಬಟನ್ ಸ್ಟಾರ್ಟ್. ಓಕೆ. ಪುಷ್ ಸ್ಟಾರ್ಟ್ ಬಟನ್, ಏರ್ ಬ್ಯಾಗ್, ABS, ಅಲೋವಿಲ್ಸ್, ಬ್ಯಾಕ್ ವೈಪರ್. 2015 ಮಾಡಲ್. 15 ಮಾಡಲ್. 15 ಮಾಡಲ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಸರ್ 4.5 ಲಕ್ಷ ಫೈನಲ್ ಹೇಳ್ತಾ ಇದೀವಿ ಸರ್. 4.5 ಲಕ್ಷ. ಓಕೆ. ಲೋನ್ ಬೇಕು ಅನ್ನೋರಿಗೆ 4 ಲಕ್ಷ ಲೋನ್ ಆಗುತ್ತೆ ಸರ್. 50,000 ಡೌನ್ ಪೇಮೆಂಟ್. 50,000 ಡೌನ್ ಪೇಮೆಂಟ್ ತಂದ್ರೆ 15 ಮಾಡಲ್ ಫುಲ್ಲಿ ಟಾಪ್ ಅಂಡ್ ಆಸ್ಟಾ ಬಟನ್ ಸ್ಟಾರ್ಟ್ ಗಾಡಿ ಅವ್ರದ್ದಾಗುತ್ತೆ. ಆಟೋಮೆಟಿಕ್. 80,000 ಓಡಿದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್. ಪೆಟ್ರೋಲ್ ಇದು. ಓಕೆ. ನೆಕ್ಸ್ಟ್ ನ್ಯಾನೋ ಟ್ವಿಸ್ಟ್. ಇದು ಕೂಡ ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ಸರ್. ಓಡಿರೋದು ಬರೀ 20,000. ನ್ಯಾನೋ ಟ್ವಿಸ್ಟ್. ಓಕೆ. ಮಾಡಲ್ ಸರ್ ಇದು? 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ ಏನಿದೆ ಸರ್? 1,85,000 ಬಂದ್ರೆ ಗಾಡಿ ಕೊಟ್ಬಿಡಿ ಸರ್. 1,85,000ಕ್ಕೆ? ಹೌದು. ಓಕೆ. ನ್ಯಾನೋಗೆ ಲೋನ್ ಆಗಲ್ಲ ಅಲ್ಲ? 22,000 ಹೊಡಿದೆ, ಲೋನ್ ಆಗಲ್ಲ, ಫುಲ್ ಕ್ಯಾಶಲ್ಲಿ ಬರಬೇಕು. ಓಕೆ. ಫುಲ್ ಕ್ಯಾಶಲ್ಲಿ ಬರಬೇಕು. ನೆಕ್ಸ್ಟ್ ಸ್ವಿಫ್ಟು. ಅದು ಕೂಡ ಆ್ಯಪಲ್ ಶೇಪು. ಇದು ಕೂಡ ಆಟೋಮೆಟಿಕ್ಕೆ? ಹೌದು. ಓಕೆ. ಮಾಡಲ್ ಸರ್ ಇದು? ಒಂದು ಹೊಸದಾಗ್ತಾ ಇದ್ದಾರೆ, ಬಿಚ್ಚಿಟ್ಟಿದ್ದಾರೆ. ಹಾಂ. ನಂಬರ್ ಪ್ಲೇಟ್ ಇಲ್ಲೇ ಹಾಕಿರ್ತೀನಿ. ಓಕೆ. ಮಾಡಲ್ 2018 ಮಾಡಲ್ ಸರ್ ಇದು. ಓಕೆ. 2018 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 40,000 ಹೊಡಿದೆ. ಆಟೋಮೆಟಿಕ್ ಗಾಡಿ ಇದು. ಓಕೆ. ಸರ್ ಫೈನಲ್ ಟು ಫೈನಲ್ 5,85,000 ಗಾಡಿ ಕೊಡ್ತೀವಿ ಸರ್. 5,85,000? ಹೌದು. ಓಡ್ರೆ ತುಂಬಾ ಕಡಿಮೆ, 40,000 ಅಷ್ಟೇ ಓಡಿರೋದು ಗಾಡಿ. 5,80,000 ಫೈನಲ್ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 5 ಲಕ್ಷ ಲೋನ್ ಕೊಡಿಸ್ತೀವಿ ಸರ್. 80,000 ಡೌನ್ ಪೇಮೆಂಟ್ ಬೇಕು. ಓಕೆ. ಅದು ಕೂಡ ಮಾರುತಿ ಸುಜುಕಿ ಸ್ವಿಫ್ಟ್ 40,000 ಚೇಂಜ್ ಕಿಲೋಮೀಟರ್ ಓಡಿರುವಂಥದ್ದು ಆಟೋಮೆಟಿಕ್ ವೇರಿಯಂಟು. ಇದು ಸರ್ ಇದು ಆಟೋಮೆಟಿಕ್ ಮ್ಯಾನ್ಯುಯಲ್? ಸರ್ ಇದು ಮ್ಯಾನ್ಯುಯಲ್ ಸರ್. ಓಕೆ. ವ್ಯಾಗನರ್ ಡೀಟೇಲ್? ವ್ಯಾಗನರ್ 2018 ಮಾಡಲ್ ಸರ್ ಇದು. ಓಕೆ. ಬರೀ 30,000 ಓಡಿದೆ. ಹಾಂ. VXI ಆಪ್ಷನ್ ಅಲ್ಲಿ ಇದು. ಓಕೆ. ಸಿಂಗಲ್ ಓನರ್? ಸಿಂಗಲ್ ಓನರ್ ಗಾಡಿ. ಓಕೆ. ಒಳ್ಳೆ ಕಲರ್ ಇದೆ.
ಸರ್ ಫೈನಲ್ ಟು ಫೈನಲ್ 4.5 ಹೇಳ್ತಾ ಇದ್ದೀವಿ. 4,30,000 ಬಂದರೆ ಈ ಗಾಡಿನೂ ಕೊಟ್ಬಿಡ್ತೀವಿ ಸರ್. 18 ಮಾಡಲ್ 18 ಮಾಡಲ್ ಲೋನ್ ಬೇಕು ಅನ್ನೋರಿಗೆ 4 ಲಕ್ಷ ಲೋನ್ ಕೊಡ್ತೀವಿ. 30,000 ಡೌನ್ ಪೇಮೆಂಟ್ ಆಗುತ್ತೆ. 30,000 ಡೌನ್ ಪೇಮೆಂಟ್ ಇದ್ರೆ ಸಾಕು. ವ್ಯಾಗನರ್ VXI ವೇರಿಯಂಟ್ ಬರೀ 30,000 ಓಡಿದೆ, ಪೆಟ್ರೋಲ್ ವೇರಿಯಂಟ್. ಅದು ಕೂಡ ಮ್ಯಾನ್ಯಲ್, ಇದು ಆಟೋಮೆಟಿಕ್ ಮ್ಯಾನ್ಯಲ್. ಓಕೆ, ನೆಕ್ಸ್ಟ್ ಸರ್ ಇಯಾನ್ 20+ ಮೈಲೇಜ್ ಬರುವಂತ ಗಾಡಿ. ಹೌದು, ಇದು ಮ್ಯಾನ್ಯುಯಲ್. 2012 ಮಾಡಲ್ ಸರ್ ಇದು. ಓಕೆ, ಹುಂಡಾ ಇಯಾನ್. ಸೆಕೆಂಡ್ ಆಗಿದೆ, 90,000 ಓಡಿದೆ, ಪೆಟ್ರೋಲ್ ವೇರಿಯಂಟ್. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಫೈನಲ್ ಟು ಫೈನಲ್ 2,10,000 ಹೇಳ್ತಾ ಇದೀವಿ. ಆಫರ್ 195 ಗಾಡಿ ಕೊಡ್ತೀವಿ. 195 ಗಾಡಿ ಕೊಡ್ತೀವಿ. ಓಕೆ, ಲೋನ್ ಬೇಕು ಅನ್ನೋರಿಗೆ 1.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಅಲ್ಲಿಗೆ 45,000 ಡೌನ್ ಪೇಮೆಂಟ್ ಇದ್ರೆ ಸರ್. ಓಕೆ, ನೆಕ್ಸ್ಟ್ ಸರ್ i10. ಸರ್ i10 ಬಂದಿದೆ ನಮ್ಮ ಹತ್ರ. 2014 ಮಾಡಲು ಬರೀ 50,000 ಓಡಿದೆ ಸರ್. ಓಕೆ, ಸ್ಪೋರ್ಟ್ಸ್ i10 ಸ್ಪೋರ್ಟ್ಸ್ ಇದು ಸರ್. 3.25 ಲಕ್ಷ ಬಂದ್ರೆ ಫೈನಲ್ ಕೊಟ್ಬಿಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಅಲ್ಲಿಗೆ 25,000 ಡೌನ್ ಪೇಮೆಂಟ್ ಅಂದ್ರೆ ಇದು ಸಿಗುತ್ತೆ. ಓಕೆ, 25,000 ಡೌನ್ ಪೇಮೆಂಟ್ ಅಲ್ಲಿ. ಓಕೆ, ನೆಕ್ಸ್ಟ್ ಸರ್ ಟಿಯಾಗೋ. ಸರ್ ಟಿಯಾಗೋ 21 ಮಾಡಲು ಎಕ್ಸಾಕ್ಟ್ ಪ್ಲಸ್ ಟಾಪ್ ಎಂಡ್ ವರ್ಷನ್ ಸರ್ ಇದು. ಓಕೆ, ಬರೀ ಓಡಿರೋದು 17,000 ಅಷ್ಟೇ ಓಡಿರೋದು. 17,000 17,000 ಓಡಿದೆ. 21 ಮಾಡಲು ಸರ್. 6.5 ಲಕ್ಷ ಹೇಳ್ತಾ ಇದ್ದಾರೆ. ಫೈನಲ್ ಟು ಫೈನಲ್ 5,95,000 ಮಾಡ್ಕೊಡ್ತೀವಿ ಸರ್. 5,95,000ಕ್ಕೆ 2021 ಮಾಡಲು. 21 ಮಾಡಲು ಬರೀ 17,000 ಓಡಿದೆ. ಎಕ್ಸಾಕ್ಟ್ ಪ್ಲಸ್ ಟಾಪ್ ಎಂಡ್ ಇದೆ. ಲೋನ್ ಬೇಕು ಅನ್ನೋರಿಗೆ 5.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 45,000 ಡೌನ್ ಪೇಮೆಂಟ್. 45,000 ಡೌನ್ ಪೇಮೆಂಟ್. ಓಕೆ, ಅದು ಕೂಡ ಟಾಟಾ ಟಿಯಾಗೋ. ಆರಾಮಾಗಿ ನೀವು 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡೆಲ್ ವೆಹಿಕಲ್ ಜೊತೆಗೆ. ಸೊ ನೆಕ್ಸ್ಟ್ ಸರ್ i20. ಸರ್ i20 2019 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು. i20 2019 ಮಾಡಲ್ ಸಿಂಗಲ್ ಓನರು. ಬೆಸ್ಟ್ ಆಫ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 5 ಲಕ್ಷ ಗಾಡಿ ಕೊಟ್ಬಿಡ್ತೀವಿ ಸರ್. 5 ಲಕ್ಷಕ್ಕೆ 19 ಮಾಡಲ್ ಸಿಂಗಲ್ ಓನರ್. 5 ಲಕ್ಷಕ್ಕೆ ಪೆಟ್ರೋಲ್ ಸರ್ ಇದು. ಓಕೆ, ಪೆಟ್ರೋಲ್ ಸರ್. ಲೋನ್ ಬೇಕು ಅಂದ್ರೆ ನಿಮಗೆ 5 ಲಕ್ಷ ಫುಲ್ ಲೋನ್ ಮಾಡಿಸ್ತೀವಿ. 0 ಡೌನ್ ಪೇಮೆಂಟ್. ಹೌದು, 0 ಡೌನ್ ಪೇಮೆಂಟ್. ಓಕೆ, KV 100. ಸರ್ KV 100 ಡೀಸೆಲ್ ಬೇಕು ಕೇಳೋರಿಗೆ ನಮ್ಮ ಹತ್ರ ಫುಲ್ ಟಾಪ್ ಎಂಡ್ K8 ಇದು. ಓಕೆ, 65,000 ಓಡಿದೆ. ಇದು 5 ಸೀಟರ್ ವೆಹಿಕಲ್. ಓಕೆ ಸರ್ ಫೈನಲ್ ಟು ಫೈನಲ್ 3,75,000 ರೂಪಾಯಿ ಕೊಟ್ಬಿಡ್ತೀವಿ ಸರ್ ಗಾಡಿ. 16 ಮಾಡಲ್. ಲೋನ್ ಬೇಕು ಅನ್ನೋರಿಗೆ 0 ಡೌನ್ ಪೇಮೆಂಟ್ ಲೋನ್ ಆಗುತ್ತೆ ಸರ್. 0 ಡೌನ್ ಪೇಮೆಂಟ್ ಹೌದು, 375 ಲೋನ್ ಮಾಡಿಸ್ಕೊಡ್ತೀವಿ. 2016 ಮಾಡಲು ಸಿಂಗಲ್ ಓನರು. ಫುಲ್ ಟಾಪ್ ಎಂಡ್ K8 ಡೀಸೆಲ್. ಮೈಲೇಜ್ ಬಂದು ನಿಮಗೆ 20+ ಬರುತ್ತೆ. ಹೌದು, ಆರಾಮಾಗಿ 20 ಮೇಲೆ ಮೈಲೇಜ್ ಬರುವಂಥದ್ದು. ನೆಕ್ಸ್ಟ್ ಸರ್ ETS, ಪ್ರತಿಯೊಬ್ಬರು ಕೇಳುವಂಥ ಗಾಡಿ ಅಂತ ಹೇಳ್ಬೋದು. ತುಂಬಾ ಪೆಟ್ರೋಲ್ ಸರ್ ಇದು. ಓಕೆ, ಪೆಟ್ರೋಲ್ B ವೇರಿಯಂಟ್ ಮಾಡಲ್. 2011 ಮಾಡಲು ಸಿಂಗಲ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ. GX ಅಲ್ಲ, V ವೇರಿಯಂಟ್ ಇದು. ಫುಲ್ ಟಾಪ್ ಎಂಡ್ ಇದು. ಓಕೆ, V ವೇರಿಯಂಟ್ ಸರ್. ಫೈನಲ್ ಟು ಫೈನಲ್ 3.5 ಲಕ್ಷ ಕೊಡ್ತೀವಿ ಸರ್. 3.5 ಲಕ್ಷಕ್ಕೆ. 3.5 ಲಕ್ಷ ಮಾಡಲ್ ಯಾವ್ದಂದ್ರೆ ಇದು 2011 ಮಾಡಲು ಸಿಂಗಲ್ ಓನರ್ V ವೇರಿಯಂಟ್. ಓಕೆ, ನೆಕ್ಸ್ಟ್ ಸರ್ ಬ್ರಿಯೋ. ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್. 2016 ಮಾಡಲ್. ಗಲ್ಲಿ ಪಲ್ಲಿಲೆಲ್ಲ ಆರಾಮಾಗಿ ಓಡಾಡ್ಬೋದು. ಎಲ್ಲಾ ಕಡೆ ಓಡಾಡ್ಬೋದು. ಹೋಂಡಾ ಇಂಜಿನ್ ಅಲ್ವಾ. ಸುಮಾರು ಎಲ್ಲ ಕೇಳ್ತಾರೆ ಅಂತ ಬ್ರಿಯೋ ಕೇಳ್ತಾ ಇದ್ರು ಕಸ್ಟಮರ್ಸು. ತರಿಸಿದೀವಿ. 2016 ಮಾಡಲು ಸಿಂಗಲ್ ಓನರು. ಓಡಿರೋದು ಬರೀ ಜಸ್ಟ್ 50,000 ಓಡಿದೆ ಅಷ್ಟೇ. 50,000 ಚೇಂಜ್. 50,000 ಓಡಿದೆ ಸರ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದೊಂಥರ ಜರ್ಮನ್ ರೆಡ್. ಪೋಲೋ ರೆಡ್ ಎಲ್ಲ, ಪೋಲೋಗೆಲ್ಲ ತುಂಬಾ ರೆಡ್ನ ಲೈಕ್ ಮಾಡ್ತಾರೆ. ಆ ರೆಡ್ ಸರ್. ಫೈನಲ್ ಟು ಫೈನಲ್ 4.5 ಲಕ್ಷ ಹೇಳ್ತಾ ಇದೀವಿ. ಓಕೆ, 4,25,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. ಲೋನ್ ಸರ್ ಇದಕ್ಕೆ. ಲೋನ್ ಬೇಕು ಅಂದ್ರೆ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 25,000 ಡೌನ್ ಪೇಮೆಂಟ್ ಅಂದ್ರೆ ಬ್ರಿಯೋ. ಸಿಂಗಲ್ ಓನರ್ ಗಾಡಿ. 50,000 ನೋಡಿದೆ. ಪೆಟ್ರೋಲ್ SMT ತುಂಬಾ ಚೆನ್ನಾಗಿದೆ. ಓಕೆ ಸರ್. ನೀವೇನಾದ್ರೂ ಇನೋವಾ ಹುಡುಕ್ತಾ ಇದ್ರೆ ಕಡಿಮೆ ಬಜೆಟಲ್ಲಿ ಬೇಕು ಸರ್, ಕಡಿಮೆ ಮಾಡಲಲ್ಲಿ ಬೇಕು ಅನ್ನೋರಿಗೆ ಸೊ ನೀವು ನೋಡ್ತಾ ಆಗ್ಬೋದು. ಡೀಟೇಲು ಸರ್ ಇದು ಇನೋವಾ ಸರ್. 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಇದು GX ಇದು. ಫೈನಲ್ ಟು ಫೈನಲ್ 6.5 ಲಕ್ಷಕ್ಕೆ ಆಗುತ್ತೆ ಸರ್. ಓಡಿರೋದು ಬರೀ 1,20,000 ಓಡಿದೆ. 6.5 ಲಕ್ಷಕ್ಕೆ ಆಗುತ್ತೆ. 6.5 ಲಕ್ಷಕ್ಕೆ ಆಗುತ್ತೆ. ಓಕೆ, 7 ಸೀಟರ್ ಬೇಕು ಅನ್ನೋರಿಗೆ ಲೋ ಬಜೆಟಲ್ಲಿ. ಓಕೆ, i20 ಸರ್. ಸರ್ i20 2013 ಮಾಡಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್. ಪೆಟ್ರೋಲ್ ವೆಹಿಕಲ್. ಓಕೆ ಸರ್. ಫೈನಲ್ ಟು ಫೈನಲ್ 3,85,000 ಆಗುತ್ತೆ ಸರ್. ಲೋನ್ ಬೇಕು ಅನ್ನೋರಿಗೆ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಅಲ್ಲಿಗೆ 85,000 ಡೌನ್ ಪೇಮೆಂಟ್. ಓಕೆ, ನೆಕ್ಸ್ಟ್ ಸರ್ ಸ್ಯಾಂಟ್ರೋ. ಈ ಸಲ ಸ್ಯಾಂಟ್ರೋನ ಇಟ್ಟಿದ್ದೀರಾ ನೀವು ಸರ್? ಸ್ಯಾಂಟ್ರೋ ಆಟೋಮೆಟಿಕ್ ಕೇಳೋರಿಗೆ ಒಂದು ಸ್ಯಾಂಟ್ರೋ ಬಂದಿತ್ತು. ಆಟೋಮೆಟಿಕ್ ಸರ್. ಮಾಡಲ್ ಸರ್ ಇದು 2008 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಓಕೆ ಸರ್. ಬರೀ ಓಡಿರೋದೇ ಜಿನೇನ್ 70,000 ಓಡಿದೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಕಲಿಬಹುದು ಗಾಡಿ ತಗೊಂಡು. ಹೌದು. ಆಮೇಲೆ GLX ಇದು ಟಾಪ್ ಎಂಡ್ ಇದು GLS. ಓಕೆ ಸರ್. ಬರೀ 1.5 ಲಕ್ಷ ಕೊಟ್ಬಿಡ್ತೀನಿ ಸರ್. 1.5 ಲಕ್ಷಕ್ಕೆ 1.5 ಕೊಟ್ಬಿಡ್ತೀನಿ.
ಓಕೆ ಸ್ಯಾಂಟ್ರೋ ಆಟೋಮೆಟಿಕ್ಕು. ಆಟೋಮೆಟಿಕ್. ಯಾರೋ ಇಂಟ್ರೆಸ್ಟ್ ಇರೋ ಬೈ ಮಾಡಿ, ಹ್ಞೂ ನಮ್ಮ ಹತ್ರ ಬಂದಿದೆ ಒಳ್ಳೆ ವೆಹಿಕಲ್. ಓಕೆ ನೆಕ್ಸ್ಟ್ ಸರ್ 2 ಈಕೋ ಇರುತ್ತೆ, 1 ಬೈ 1 ಡೀಟೇಲ್ ತಿಳಿಸ್ಕೊಡ್ತೀವಿ. ಅದು ಕೂಡ ಮಾಡೆಲ್ ವೆಹಿಕಲ್ 22 ಮಾಡೆಲು ಸರ್. 22 ಮಾಡಲು. ಹಾಂ ಇದು ಸ್ಟಾರ್. ಓಕೆ ಸ್ಟಾರ್ ಆಪ್ಷನಲ್ ಅಂತ ಇದು. ಡಬಲ್ ಏರ್ ಬ್ಯಾಗು ಮತ್ತೆ ಇದು ಎಕ್ಸ್ಟ್ರಾ ಸ್ಟಿಕರಿಂಗ್ ಎಲ್ಲ ಕಂಪ್ನಿಯಿಂದ ಮಾಡಿರ್ತಾರೆ. ಆಪ್ಷನಲ್ಗೆ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿರ್ತಾನೆ. ಹಾಂ ಹಾಂ ಸರ್ ಇದು ಶೋರೂಮಲ್ಲಿ ಬಂದಾಗ 8 ಲಕ್ಷ ಇತ್ತು, ಹ್ಞೂ ಈಗ 5.5 ಲಕ್ಷ ಬಂದರೆ ಕೊಟ್ಬಿಡ್ತೀವಿ ಸರ್. 30,000 ಹೊಡಿದೆ ಸಿಂಗಲ್ ಲೋನ್ ಗಾಡಿ. ಓಕೆ ಲೋನ್ ಸರ್ ಇದಕ್ಕೆ ಲೋನ್ ಬೇಕು ಅನ್ನೋರಿಗೆ 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ 50,000 ಡೌನ್ ಪೇಮೆಂಟ್ ತರಬೇಕು. ಓಕೆ 5 ಸೀಟರಾ ಇದು? 5 ಸೀಟರ್. ಓಕೆ 5 ಸೀಟರ್ AC, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ ಈ ಈಕೋ ಸರ್? ಹಾಂ ಇದು 2020 ಮಾಡಲೇ? ಹಾಂ ಇದು ಕೂಡ ಈಕೋ ಸ್ಟಾರೇ? ಹಾಂ ಈಕೋ ಸ್ಟಾರ್ 2020 ಮಾಡಲು. 2020 ಮಾಡಲ್ ಸಿಂಗಲ್ ಓಡ್ರೆ 35,000 ಹೊಡಿದೆ ಇದು. ಓಕೆ ಗ್ರೇ ಕಲರು. ಹಾಂ ಹಾಂ ಸರ್ ಫೈನಲ್ ಟು ಫೈನಲ್ಲು 5 ಲಕ್ಷ ಹೇಳ್ತಾ ಇದ್ದೀವಿ. 4,80,000 ಬಂದರೆ ಈ ಗಾಡಿ ಕೊಟ್ಬಿಡ್ತೀವಿ. 4,80,000ಕ್ಕೆ 4,80,000 ಕೊಡ್ತೀವಿ. ಲೋನು ಸರ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಲೋನ್ ಬೇಕು ಅನ್ನೋರಿಗೆ 2020 ಮಾಡಲಿಗೆ 4.5 ಲಕ್ಷ ಲೋನ್ ಆಗುತ್ತೆ ಸರ್. 30,000 ಡೌನ್ ಪೇಮೆಂಟ್. 30,000 ಡೌನ್ ಪೇಮೆಂಟ್. ಈಕೋ ಕೂಡ ಸಿಕ್ಬಿಡುತ್ತೆ. ಹೌದು ಬರೀ ಓಮಿನಿ ಮಾತ್ರ ಅಲ್ಲ, ಈಕೋ ಕೂಡ ತಗೋಬೋದು. ಹೌದು. ಓಕೆ ನೆಕ್ಸ್ಟ್ ಸರ್ ಹೋಲ್ಸೇಲ್ ರೇಟ್. ಹಾಂ ಹಾಂ ಹೌದು ಸರ್ ಇದು ಬಂದು ಟೆರಾನೋ ನಿಸಾನ್ ಟೆರಾನೋ 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ. 85 PS ಇದು. ಓಕೆ ಸರ್ ಫೈನಲ್ ಟು ಫೈನಲ್ 4.5 ಲಕ್ಷ ಹೇಳ್ತಾ ಇದೀವಿ. 4,25,000 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ. 4,25,000ಕ್ಕೆ ಡೀಸೆಲ್ ವೇರಿಯಂಟ್. ಡೀಸೆಲ್ ಬೇರೆ. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸರ್ ಲೋನ್ ಬೇಕು ಅನ್ನೋರಿಗೆ 4 ಲಕ್ಷ ಲೋನ್ ಕೊಡಿಸಿ. 25,000 ಡೌನ್ ಪೇಮೆಂಟ್. 25,000 ಡೌನ್ ಪೇಮೆಂಟ್. ಓಕೆ 25,000 ಡೌನ್ ಪೇಮೆಂಟಲ್ಲಿ ಇದು ಕೂಡ ಸಿಗುತ್ತೆ. ನೆಕ್ಸ್ಟ್ ಸರ್ ಡಾರ್ಕ್ ಎಡಿಷನ್ ನೆಕ್ಸಾನ್ ಡೀಟೇಲ್ ಸರ್? ಡಾರ್ಕ್ ಅಡಿಷನ್ ಸರ್ 22 ಮಾಡಲ್ ಸರ್ ಇದು. ಓಕೆ ಫುಲ್ ಡಾರ್ಕ್ ಅಡಿಷನ್, ಫುಲ್ಲಿ ಟಾಪ್ ಎಂಡ್ ಗಾಡಿ ಇದು. ಇತ್ತು ಸನ್ ರೂಪ್ ಎಲ್ಲ ಬರುತ್ತೆ. ಓಕೆ ಹಾಂ ಹಾಂ 17,000 ಹೊಡಿದೆ ಹ್ಞೂ ಸರ್. 9.5 ಲಕ್ಷ ಹೇಳ್ತಾ ಇದ್ದೀವಿ. ಹ್ಞೂ 9 ಲಕ್ಷ ಬಂದ್ರೆ ಫೈನಲ್ ಕೊಟ್ಬಿಡ್ತೀವಿ ಸರ್. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? 10 ಲಕ್ಷ ಲೋನ್ ಆಗುತ್ತೆ ಸರ್. 10 ಲಕ್ಷ ಲೋನ್ ಆಗುತ್ತೆ. 10 ಲಕ್ಷ 1 ಲಕ್ಷ ಜಾಸ್ತಿನೇ ಆಗುತ್ತೆ. ಹಾಂ ಹೌದು. 22 ಮಾಡಲ್ ಇದು. ಬರೀ 17,000 ಹೊಡಿದೆ ಅಷ್ಟೇ. ಪೆಟ್ರೋಲ್ ಡೀಸೆಲ್? ಹೌದು. ಬ್ಲ್ಯಾಕ್ ಎಡಿಷನ್ ಗಾಡಿ ಇದು. ಹ್ಞೂ ಪೆಟ್ರೋಲ್ ಇದು? ಹಾಂ ಡಾರ್ಕ್ ಎಡಿಷನ್ ನೋಡಿ ಇದು. ಓಕೆ ಹ್ಞೂ ಡಾರ್ಕ್ ಎಡಿಷನ್ ಗಾಡಿ ಇದು. ಹ್ಞೂ ಫುಲ್ಲಿ ಬ್ಲ್ಯಾಕ್ ಕಲರ್ ಹೌದು. ಗಾಡಿ ಬರೀ 17,000 ಹೊಡಿದೆ. 10 ಲಕ್ಷ ಲೋನ್ ಕೊಡಿಸ್ತೀನಿ. 9 ಲಕ್ಷ ಗಾಡಿ ಕೊಟ್ಬಿಡ್ತೀವಿ. ಯಾರ ಇಂಟ್ರೆಸ್ಟ್ ಬೈ ಮಾಡಿ. ಓಕೆ ಅದು ಕೂಡ ಪೆಟ್ರೋಲ್ ವೇರಿಯಂಟ್? ಪೆಟ್ರೋಲ್ ವೇರಿಯಂಟ್. ಫಿಯಟ್ ಪುಂಟೋ ಬೇಕು ಸರ್, ಲೋ ಬಜೆಟ್ ಬೇಕು ಅನ್ನೋರಿಗೆ, ಸೊ ಅದು ಕೂಡ ಸಿಗುತ್ತೆ. ಡೀಟೇಲ್ ಸರ್ ಇದು? ಸರ್ 11 ಮಾಡಲ್ ಸರ್ ಇದು. ಹಾಂ 11 ಮಾಡಲ್ ಸೆಕೆಂಡ್ ಓನರ್ ಕ್ವಾರ್ಟರ್ ಜೆಟ್ ಡೀಸೆಲ್ ಇಂಜಿನ್ ಇದು. ಓಕೆ ಬರೀ 1 ಲಕ್ಷ ಹೊಡಿದೆ ಸರ್. ಬರೀ 1.5 ಲಕ್ಷ ಗಾಡಿ ಕೊಟ್ಬಿಡ್ತೀವಿ. 1.5 ಲಕ್ಷಕ್ಕೆ? ಬರೀ 1.5 ಲಕ್ಷ ಗಾಡಿ ಕೊಟ್ಟು. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್. ಡೀಸೆಲ್ 20+ ಮೈಲೇಜ್ ಬರುವಂತ ಗಾಡಿ. 100% ಬರುತ್ತೆ. ಓಕೆ ಇನ್ನೊಂದು ನ್ಯಾನೋ ಇದೆಯಲ್ಲ ಸರ್? ಅದು ಕೂಡ ಯೆಲ್ಲೋ ಕಲರ್ ಇವಾಗ ಬಂದಿದೆ. ಹಾಂ ಪ್ಲಾನ್ ಮಾಡ್ಕೊಂಡೆ ಶರ್ಟ್ ಹಾಕೊಂಡ್ ಬಂದಿದ್ದೀರಾ ಸರ್ ನೀವು? ಸೇಮ್ ಕಲರ್. ಕಲಿಯೋರಿಗೆ, ಗುದ್ದೋರಿಗೆ, ಹೊಡೆಯೋರಿಗೆ ಒಳ್ಳೆ ಗಾಡಿ ಇದು ಸರ್. ಕಡಿಮೆ ಬಜೆಟ್. ಹಾಂ 2 ವೀಲರ್ ಬಜೆಟ್. ಓಕೆ ಸರ್ 65,000 ಕೊಟ್ಬಿಡ್ತೀವಿ ಸರ್. 65,000ಕ್ಕೆ 2012 ಮಾಡಲ್ ಸಿಂಗಲ್ ಓನ್ ಗಾಡಿ. LX ಪವರ್ ವಿಂಡೋ ಬರುತ್ತೆ. ಹ್ಞೂ ಮತ್ತೆ ನಿಮಗೆ ಇದರಲ್ಲಿ ಇದು ಬರುತ್ತೆ, AC ಬರುತ್ತೆ. ಓಕೆ ಸಿಂಗಲ್ ಓನ್ ಗಾಡಿ 65,000ಕ್ಕೆ. 65,000. ಹ್ಞೂ 2 ವೀಲರೇ ಬರಲ್ಲ. ಹೌದು. ಜ್ಞಾನ ಕೊಡ್ತಾ ಇದೀವಿ. ಅದು ಗುಡ್ ಕಂಡೀಷನ್ ವೆಹಿಕಲ್. ಓಕೆ ಬೇಡ ಅಂದ್ರೆ ತಿರ್ಗಾ ನಮಗೆ ತಂದು ಕೊಡ್ಬೋದು. ವಾಪಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಸರ್ ಹಾಂ ತಗೊಂಡು ಹೋಗ್ಬೋದು. ಬಟ್ ಎಲ್ಲ ಕಲಿಯೋದಕ್ಕೆ ಮಾಡೋದಕ್ಕೆಲ್ಲ ಒಳ್ಳೆ ಗಾಡಿ. ಸ್ಮಾಲ್ ವೆಹಿಕಲ್. 65,000ಕ್ಕೆ ನ್ಯಾನೋ 12 ಮಾಡಲು ಸಿಂಗಲ್ ಓನ್ LX. ನಿಮಗೆ ಇದು ಬರುತ್ತೆ, ಏನೋ ಪವರ್ ವಿಂಡೋ ಬರುತ್ತೆ, AC ಬರುತ್ತೆ ಈ ಗಾಡಿನಲ್ಲಿ. ಯಾರೋ ಇಂಟ್ರೆಸ್ಟ್ ಬೈ ಮಾಡಿ. ಬ್ರ್ಯಾಂಡ್ ನ್ಯೂ ಹೊಸ ಟೈರ್ಗಳಿದ್ದಾವೆ ಗಾಡಿನಲ್ಲಿ. ಏನು 1 ರೂಪಾಯಿ ಖರ್ಚಿಲ್ಲ, ಆರಾಮಾಗಿ ಓಡಾಡಿಸ್ಬೋದು. ಓಕೆ ಮ್ಯಾಚಿಂಗ್